ನಮಸ್ಕಾರ. ಯಾವುದೇ ಒಂದು ದೇಶವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಅದರ ಅಡಿಪಾಯವನ್ನ ನೋಡ್ಬೇಕು. ಹಾಗಾದ್ರೆ ಇಂದು ನಾವು ನಮ್ಮ ಭಾರತವನ್ನ ಗಟ್ಟಿಯಾಗಿ ನಿಲ್ಸಿರುವ ಆ 4 ಬೃಹತ್ ಸ್ತಂಭಗಳ ಬಗ್ಗೆ ತಿಳ್ಕೊಳ್ಳೋಣ. ಇತಿಹಾಸದಿಂದ ಆರ್ಥಿಕತೆಯವರೆಗೆ ಈ ಪಯಣ ನಮ್ಮ ದೇಶದ ಬಗ್ಗೆ ಒಂದು ಅದ್ಭುತ ಚಿತ್ರಣವನ್ನ ಕೊಡುತ್ತೆ. ಬನ್ನಿ ಶುರು ಮಾಡೋಣ. ಹಾಗಾದ್ರೆ ಭಾರತವನ್ನ ರೂಪಿಸಿದ ಆ 4 ಸ್ತಂಭಗಳು ಯಾವುವು? ನೋಡಿ, ಇವು ಕೇವಲ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲ, ಬದಲಿಗೆ ಒಂದಕ್ಕೊಂದು ಹೆಣೆದುಕೊಂಡಿರುವ ಶಕ್ತಿಗಳು. ಇತಿಹಾಸ, ಭೂಗೋಳ, ಸಂವಿಧಾನ ಮತ್ತು ಆರ್ಥಿಕತೆ, ಈ 4 ಸೇರಿ ನಮ್ಮ ದೇಶದ ಸಂಪೂರ್ಣ ಕಥೆಯನ್ನ ಹೇಳ್ತವೆ. ಸರಿ, ಮೊದಲಿಗೆ ನಮ್ಮ ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುವಿ ನೋಡೋಣ ಬನ್ನಿ. ಹೌದು, ನಮ್ಮ ಮೊದಲನೇ ಸ್ತಂಭ ಇತಿಹಾಸ. ಇದು ಸುಮ್ನೆ ರಾಜರು, ಯುದ್ಧಗಳು, ದಿನಾಂಕಗಳ ಲಿಸ್ಟ್ ಅಷ್ಟೇ ಅಲ್ಲ. ಇದು ನಮ್ಮ ದೇಶದ ಆತ್ಮವನ್ನೇ ರೂಪಿಸಿದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು, ಕ್ರಾಂತಿಕಾರಿ ಚಿಂತನೆಗಳು ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದ ಒಂದು ಜೀವಂತ ಕಥೆ. ನಮ್ಮ ಈ ಇತಿಹಾಸದ ಪಯಣವನ್ನ ಸಾವಿರಾರು ವರ್ಷಗಳ ಹಿಂದೆಗೆ ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆಯಿಂದಾನೇ ಶುರು ಮಾಡೋಣ. ಆ ಕಾಲದ ಜನರು ತುಂಬಾನೇ ಮುಂದುವರೆದಿದ್ರು. ಆದ್ರೆ ಒಂದು ನಿರ್ದಿಷ್ಟ ಲೋಹದ ಬಳಕೆ ಮಾತ್ರ ಅವರಿಗೆ ತಿಳಿದಿರ್ಲಿಲ್ಲ. ಅದು ಯಾವುದಿರ್ಬೋದು? ಉತ್ತರ: ಕಬ್ಬಿಣ. ಇದು ಯಾಕೆ ಇಷ್ಟು ಮುಖ್ಯ ಅಂದ್ರೆ, ಸಿಂಧೂ ಕಣಿವೆ ನಾಗರಿಕತೆ ಒಂದು ಕಂಚಿನ ಯುಗದ ನಾಗರಿಕತೆಯಾಗಿತ್ತು. ಅಂದರೆ ಅವರು ತಾಮ್ರ ಮತ್ತು ತವರವನ್ನ ಮಿಕ್ಸ್ ಮಾಡಿ ಕಂಚನ್ನ ಬಳಸ್ತಿದ್ರು. ಆದರೆ ಕಬ್ಬಿಣದ ಬಳಕೆ ಅವರಿಗೆ ಗೊತ್ತೇ ಇರಲಿಲ್ಲ. ಭಾರತದಲ್ಲಿ ಕಬ್ಬಿಣದ ಯುಗ ಶುರುವಾಗಿದ್ದೇ ಸುಮಾರು 1000 ವರ್ಷಗಳ ನಂತರ. ಇದು ಮನುಷ್ಯನ ಇತಿಹಾಸದಲ್ಲೇ ಒಂದು ದೊಡ್ಡ ಟೆಕ್ನಾಲಜಿಕಲ್ ಜಂಪ್. ಸರಿ, ಈಗ ಸಾವಿರಾರು ವರ್ಷ ಮುಂದೆ ಬಂದು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬರೋಣ. ಅಲ್ಲಿವರೆಗೆ ಬ್ರಿಟಿಷರ ಅಡಿಯಲ್ಲಿ ಡೊಮಿನಿಯನ್ ಸ್ಟೇಟಸ್ ಕೇಳುತ್ತಿದ್ದ ಹೋರಾಟಗಾರರು ಮೊದಲ ಬಾರಿಗೆ ಪೂರ್ಣ ಸ್ವರಾಜ್ಯ ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕೇ ಬೇಕು ಅಂತ ಘೋಷಣೆ ಮಾಡಿದ್ರು. ಆ ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಎಲ್ಲಿ? ಉತ್ತರ: 1929ರ ಲಾಹೋರ್ ಅಧಿವೇಶನ. ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವೇ ನಮ್ಮ ಗುರಿ ಅಂತ ಕಾಂಗ್ರೆಸ್ ಫೈನಲ್ ಆಗಿ ಘೋಷಿಸಿತು. ಅಷ್ಟೇ ಅಲ್ಲ, ಇದರ ಸಂಕೇತವಾಗಿ 1930 ಜನವರಿ 26ರಂದು ಸ್ವಾತಂತ್ರ್ಯ ದಿನ ಅಂತ ಆಚರಣೆ ಕೂಡ ಮಾಡಲಾಯಿತು. ಇಂಟ್ರೆಸ್ಟಿಂಗ್ ಅಲ್ವಾ? ಇದೇ ಐತಿಹಾಸಿಕ ದಿನದ ನೆನಪಿಗಾಗಿಯೇ ನಮ್ಮ ಸಂವಿಧಾನ ಜಾರಿಯಾದಾಗ ಜನವರಿ 26ನೇ ತಾರೀಖನ್ನೇ ಗಣರಾಜ್ಯೋತ್ಸವ ದಿನವನ್ನಾಗಿ ಆಯ್ಕೆ ಮಾಡಿದ್ದು. ನಮ್ಮ ಎರಡನೇ ಸ್ತಂಭ ಭೂಗೋಳ. ಇದನ್ನ ಭಾರತದ ಕತೆ ನಡೆಯೋ ಒಂದು ದೊಡ್ಡ ಸ್ಟೇಜ್ ಅಂತಾನೆ ಹೇಳ್ಬೋದು. ನಮ್ಮ ನದಿಗಳು, ಪರ್ವತಗಳು, ವಾತಾವರಣ ಇದೆಲ್ಲ ನಮ್ಮ ಜೀವನ ಹಾಗೂ ಇತಿಹಾಸವನ್ನ ಹೇಗೆ ರೂಪಿಸಿದೆ ಅಂತ ಇದರಲ್ಲಿ ನಾವು ನೋಡ್ಬೋದು. ಭಾರತದ ಭೂಪಟವನ್ನ ಒಮ್ಮೆ ಗಮನಿಸಿ. ಹೆಚ್ಚಿನ ನದಿಗಳು ಪೂರ್ವದ ಕಡೆಗೆ ಹರಿದು ಬಂಗಾಳಕೊಲ್ಲಿಯನ್ನು ಸೇರುತ್ತವೆ. ಆದರೆ ಒಂದು ಪ್ರಮುಖ ನದಿ ಮಾತ್ರ ಈ ಟ್ರೆಂಡನ್ನ ಬ್ರೇಕ್ ಮಾಡಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಆ ಜಿಯೋಗ್ರಫಿಕಲ್ ವಂಡರ್ ಯಾವುದು? ಉತ್ತರ: ನರ್ಮದಾ ನದಿ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ವಿಂಧ್ಯ ಅರು ಸಾತ್ಪುರಾ ಪರ್ವತಗಳ ನಡುವೆ ಇರೋ ಒಂದು ರಿಫ್ಟ್ ವ್ಯಾಲಿ ಅಂದ್ರೆ ಕಣಿವೆ ಬಿರುಕಿನ ಮೂಲಕ ಹರಿಯುತ್ತೆ. ಈ ಭೂಮಿಯ ರಚನೆಯೇ ಅದರ ಹಾದಿಯನ್ನ ನಿರ್ಧರಿಸುತ್ತೆ. ಹಾಗಾಗಿ ಅದು ಪೂರ್ವಕ್ಕೆ ಹೋಗುವ ಬದಲು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಸರಿ, ನಮ್ಮ ಭೂಗೋಳದ ಚರ್ಚೆಯನ್ನ ಈಗ ನೆಲದಿಂದ ಆಕಾಶಕ್ಕೆ ತಗೊಂಡ್ಹೋಗೋಣ. ನಮ್ಮ ಭೂಮಿಯನ್ನ ಸೂರ್ಯನ ಡೇಂಜರಸ್ ಯುವಿ ಕಿರಣಗಳಿಂದ ಕಾಪಾಡುವ ಒಂದು ಇನ್ವಿಸಿಬಲ್ ಶೀಲ್ಡ್ ಇದೆ. ಅದೇ ಓಝೋನ್ ಪದರ. ಹಾಗಾದ್ರೆ ನಮ್ಮ ವಾತಾವರಣದ ಯಾವ ಲೇಯರ್ನಲ್ಲಿ ಈ ರಕ್ಷಾ ಕವಚ ಇದೆ? ಉತ್ತರ: ಸ್ಟ್ರಾಟೋಸ್ಫಿಯರ್. ನೋಡಿ, ನಾವು ಬದುಕೋದು, ಮಳೆ, ಮೋಡ ಎಲ್ಲ ಇರೋದು ಟ್ರೋಪೋಸ್ಫಿಯರಲ್ಲಿ. ಅದರ ಠೀಕ್ ಮೇಲೆಯೇ ಇರೋದು ಸ್ಟ್ರಾಟೋಸ್ಫಿಯರ್. ಭೂಮಿಯ ಮೇಲಿನ ಎಲ್ಲಾ ಜೀವಿಗಳನ್ನ ಕಾಪಾಡೋ ಈ ಓಝೋನ್ ಪದರ ಇರೋದು ಇಲ್ಲೇ. ಇದನ್ನ ನಮ್ಮ ಭೂಮಿಯ ನ್ಯಾಚುರಲ್ ಸನ್ಸ್ಕ್ರೀನ್ ಅಂತಾನೂ ಕರಿಬಾದು. ಈಗ ನಮ್ಮ ಮೂರನೇ ಸ್ತಂಭ ಭಾರತದ ಸಂವಿಧಾನ. ಇದು ಕೇವಲ ಕಾನೂನುಗಳ ಪುಸ್ತಕವಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದ ಆತ್ಮ. ನಮ್ಮೆಲ್ಲರ ಹಕ್ಕುಗಳು, ಕರ್ತವ್ಯಗಳು ಮತ್ತು ನಮ್ಮ ದೇಶದ ಮುಂದಿನ ದಾರಿಯನ್ನ ನಿರ್ಧರಿಸುವ ಒಂದು ಪವಿತ್ರ ಗ್ರಂಥ. ನಮ್ಮ ಸಂವಿಧಾನ ನಮಗೆಲ್ಲರಿಗೂ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ. ಆದ್ರೆ ಆ ಹಕ್ಕುಗಳಿಗೆ ರಕ್ಷಣೆ ಏನು? ಅದಕ್ಕೆಯಾಗಿ ಒಂದು ವಿಧಿ ಇದೆ. ಅದೆಂಥ ವಿಧಿ ಅಂದ್ರೆ, ಸ್ವತಃ ಡಾಕ್ಟರ್ ಅಂಬೇಡ್ಕರ್ ಅವರೇ ಅದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ. ಅಷ್ಟೊಂದು ಮಹತ್ವ ಇರುವ ಆ ವಿಧಿ ಯಾವುದು? ಉತ್ತರ: ವಿಧಿ 32. ಈ ಒಂದು ಸಂಖ್ಯೆ ನಮ್ಮ ಸಂವಿಧಾನದ ಅತ್ಯಂತ ಶಕ್ತಿಶಾಲಿ ಪ್ರಾವಿಷನ್ಗಳಲ್ಲಿ ಒಂದು. ಇದು ಕೇವಲ ಕಾನೂನಲ್ಲ,
ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕೈಗೆ ಕೊಟ್ಟಿರುವ ಒಂದು ರಕ್ಷಾ ಕವಚ. ಡಾಕ್ಟರ್ ಅಂಬೇಡ್ಕರ್ ಯಾಕಿದನ್ನ ಹೃದಯ ಮತ್ತು ಆತ್ಮ ಅಂದ್ರು ಗೊತ್ತಾ? ಯಾಕಂದ್ರೆ ಈ ವಿಧಿ 32 ಅಂದ್ರೆ ಸಾಂವಿಧಾನಿಕ ಪರಿಹಾರಗಳ ಹಕ್ಕು ನಮ್ಗೆಲ್ಲರಿಗೂ ಒಂದು ಅದ್ಭುತ ಶಕ್ತಿಯನ್ನ ಕೊಡುತ್ತೆ. ನಮ್ಮ ಯಾವುದೇ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆದ್ರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ನ ಬಾಗಿಲು ತಟ್ಟಬಹುದು. ಯೋಚನೆ ಮಾಡಿ, ಈ ಒಂದು ಹಕ್ಕಿ ಇಲ್ಲದಿದ್ರೆ ಸಂವಿಧಾನದಲ್ಲಿರೋ ಬೇರೆ ಎಲ್ಲಾ ಹಕ್ಕುಗಳು ಕೇವಲ ಕಾಗದದ ಮೇಲಿನ ಮಾತುಗಳಾಗ್ಬಿಡ್ತಿದ್ವು. ಸರಿ, ಈಗ ಆಡಳಿತವನ್ನ ರಾಷ್ಟ್ರಮಟ್ಟದಿಂದ ತಳಮಟ್ಟಕ್ಕೆ ತರೋಣ. ಪ್ರಜಾಪ್ರಭುತ್ವವನ್ನ ಹಳ್ಳಿಗಳವರೆಗೂ ತಲುಪಿಸಿ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಕೊಟ್ಟ ಆ ದೊಡ್ಡ ಸಂವಿಧಾನಿಕ ತಿದ್ದುಪಡಿ ಯಾವುದು? ಉತ್ತರ 73ನೇ ತಿದ್ದುಪಡಿ. ಇದು ನಿಜವಾಗಿ ಒಂದು ಗೇಮ್ ಚೇಂಜರ್. ಈ ತಿದ್ದುಪಡಿ ಭಾರತದ ಪ್ರಜಾಪ್ರಭುತ್ವವನ್ನ ನಿಜವಾದ ಅರ್ಥದಲ್ಲಿ ತಳಮಟ್ಟಕ್ಕೆ ತಲುಪಿಸಿತು. ಅಧಿಕಾರವನ್ನ ದೆಹಲಿ, ಬೆಂಗಳೂರಿನಿಂದ ಹಳ್ಳಿಗಳಿಗೆ ವಿಕೇಂದ್ರೀಕರಣ ಮಾಡಿತು. ಗ್ರಾಮ ಪಂಚಾಯಿತಿಗಳಿಗೆ ಸಾಂವಿಧಾನಿಕ ಮಾನ್ಯತೆ ಕೊಟ್ಟು ಆಡಳಿತದಲ್ಲಿ ಸಾಮಾನ್ಯ ಜನರ ಪಾಲ್ಗೊಳ್ಳುವಿಕೆಗೆ ದಾರಿ ಮಾಡಿಕೊಟ್ಟಿತು. ಸರಿ, ಈಗ ನಮ್ಮ ಕೊನೆಯ ಸ್ತಂಭ ಆರ್ಥಿಕತೆ. ಇದು ನಮ್ಮ ದೇಶದ ಪ್ರಗತಿ, ಕೋಟ್ಯಾಂತರ ಜನರ ಕನಸುಗಳನ್ನ ಮುಂದೆ ತಗೊಂಡು ಹೋಗೋ ಒಂದು ಇಂಜಿನ್. ಸ್ವಾತಂತ್ರ್ಯ ಸಿಕ್ಕಾಗ ಭಾರತದ ಮುಂದಿದ್ದ ಅತಿ ದೊಡ್ಡ ಸವಾಲು ಅಂದ್ರೆ ಬಡತನ. ಇದನ್ನ ಹೋಗ್ಲಾಡಿಸ್ಲೇಬೇಕು ಅಂತ ಗರೀಬಿ ಹಟಾವೋ ಅನ್ನೋ ಒಂದು ತುಂಬಾ ಪ್ರಬಲವಾದ ಘೋಷಣೆಯೊಂದಿಗೆ ಒಂದು ಪಂಚವಾರ್ಷಿಕ ಯೋಜನೆಯನ್ನ ರೂಪಿಸಲಾಯಿತು. ಆ ಐತಿಹಾಸಿಕ ಯೋಜನೆ ಯಾವುದಾಗಿತ್ತು? ಉತ್ತರ 5ನೇ ಪಂಚವಾರ್ಷಿಕ ಯೋಜನೆ. 1974ರಲ್ಲಿ ಶುರುವಾದ ಈ ಯೋಜನೆ ಕೇವಲ ಇಂಡಸ್ಟ್ರಿ ಅಥವಾ ಅಗ್ರಿಕಲ್ಚರ್ ಮೇಲೆ ಫೋಕಸ್ ಮಾಡಲಿಲ್ಲ. ಬದಲಿಗೆ ನೇರವಾಗಿ ಬಡತನ ನಿರ್ಮೂಲನೆ ಮತ್ತು ಆರ್ಥಿಕ ಸ್ವಾವಲಂಬನೆಯನ್ನೇ ತನ್ನ ಮೇನ್ ಟಾರ್ಗೆಟ್ ಆಗಿ ಇಟ್ಕೊಂಡಿತ್ತು. ಇದು ನಮ್ಮ ಆರ್ಥಿಕ ನೀತಿಯಲ್ಲೇ ಒಂದು ದೊಡ್ಡ ತಿರುವು. ಯೋಜನೆಗಳು ದೊಡ್ಡ ಗುರಿಗಳನ್ನ ಹಾಕೊಡ್ಬೋದು, ಆದ್ರೆ ದೇಶದ ಆರ್ಥಿಕ ಆರೋಗ್ಯವನ್ನ ದಿನನಿತ್ಯ ಕಾಪಾಡೋರ್ಯಾರು? ಆ ದೊಡ್ಡ ಜವಾಬ್ದಾರಿ ಇರೋದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಹೆಗಲ್ ಮೇಲೆ. ಹಣದುಬ್ಬರವನ್ನ ಕಂಟ್ರೋಲ್ ಮಾಡೋದು, ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ನೋಡ್ಕೊಳ್ಳೋದು, ಹೀಗೆ RBI ನಮ್ಮ ಆರ್ಥಿಕತೆಯ ಹೃದಯದಂತೆ ಕೆಲಸ ಮಾಡುತ್ತೆ. ಇತಿಹಾಸ, ಭೂಗೋಳ, ಸಂವಿಧಾನ ಮತ್ತು ಆರ್ಥಿಕತೆ, ಈ 4 ಸ್ತಂಭಗಳು ಭಾರತದ ನಿನ್ನೆಯನ್ನ ರೂಪಿಸಿವೆ, ಇಂದನ್ನ ನಡೆಸ್ತಿವೆ. ನಮ್ಮ ದೇಶದ ಈ ಇಡೀ ಭವ್ಯವಾದ ಕಥೆ ನಿಂತಿರೋದೇ ಇವುಗಳ ಮೇಲೆ. ಆದ್ರೆ ಕಥೆ ಇಲ್ಗೆ ಮುಗ್ದಿಲ್ಲ. ಈ ಮಹಾಕಥೆಯ ಮುಂದಿನ ಪುಟವನ್ನ ಬರೆಯುವ ಜವಾಬ್ದಾರಿ ಯಾರ ಮೇಲಿದೆ? ಇದರ ಬಗ್ಗೆ ಯೋಚಿಸ್ತಾ ಇರಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.